ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮಗೆ ಈಗಾಗಲೇ ಗೊತ್ತಿದೆ ಲ್ಯಾಂಡ್ ಸರ್ವೇಯರ್ ಬಗ್ಗೆ ನಾನು ಹಲವಾರು ವಿಡಿಯೋಸ್ ವಿತ್ ರೆಸ್ಪೆಕ್ಟ್ ಟು ದ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಲ್ಜಿಬ್ರಾ, ಫಿಸಿಕ್ಸ್, ಜಿಯೋಗ್ರಫಿ ಹಾಗೂ ಮ್ಯಾಥಮೆಟಿಕ್ಸಲ್ಲಿ ಜಾಮೆಂಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸಲ್ಲಿ ಅರಿಥ್ಮ್ಯಾಟಿಕ್ಸ್ ಸಹ ನಾನು ವಿಡಿಯೋಸ್ನ ಮಾಡಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾನು ಮಾಡ್ತಿರೋಂತಹ ವಿಡಿಯೋ ವಿಚ್ ಇಸ್ ರಿಲೇಟೆಡ್ ಟು ದ ಜಾಮೆಂಟ್ರಿ ಕಂಟಿನ್ಯೂಷನ್ ಆಗಿರುತ್ತೆ. ಇದು ಕ್ಲಾಸ್ ನಂಬರ್ 6 ಆಗಿರುತ್ತೆ ಗೈಸ್. ನಾನು ಈ ಕ್ಲಾಸ್ ಎಲ್ಲೂ ಬರೋದಿಲ್ಲ, ಸೊ ಇಟ್ ವಿಲ್ ಬಿ ಎ ಕ್ಲಾಸ್ ನಂಬರ್ 6. ಯಾರ್ಯಾರು ನನ್ನ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಲಿಂಕಿಗೆ ಜಾಯ್ನ್ ಆಗಿಲ್ಲ, ದಯಮಾಡಿ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ಜಾಯ್ನ್ ಆಗ್ಬೋದು ಗೆಳೆಯರೆ. ಓಕೆ, ಆ್ಯಂಡ್ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಮಾಹಿತಿನ ನಾನು ಹಾಕಿದ್ದೀನಿ. ಇದನ್ನು ಇದೇ ಥರ ಇರೋವಂತಹ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ, ಹಾಗೂ ಇಟ್ ವಿಲ್ ಬಿ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್. ಓಕೆ, ಸೊ ಈಗ ನಾವು ವಿಡಿಯೋನ ಕಂಟಿನ್ಯೂ ಮಾಡೋದಾದರೆ, ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ವಾಚ್ ಮಾಡ್ತಾ ಇದ್ರೆ ಗೆಳೆಯರೆ, ಎಲ್ಲರಿಗೂ ನಾನು ಹೇಳೋದೇನಂತಂದರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಈ ವಿಡಿಯೋನ ಎಲ್ಲ ಗ್ರೂಪ್ಸಲ್ಲಿ ಶೇರ್ ಮಾಡಿ. ನಿಮ್ಮ ಗೆಳೆಯರಿಗೂ ಸಹ ಜಾಯ್ನ್ ಆಗಲಿ ಆ್ಯಂಡ್ ಲೆಟ್ ದೆಮ್ ಆಲ್ಸೋ ವಾಚ್ ದ ವಿಡಿಯೋಸ್. ಓಕೆ, ಆ್ಯಂಡ್ ಇದಾದ ನಂತರ ಇನ್ನೂ ಏನು ಹೇಳೋದಂತಂದರೆ, ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ, ಓಕೆ, ಡೌಟ್ಸ್ ಇತ್ತು, ನಾನು ಕೊಟ್ಟಿರೋಂಥ ಹೋಮ್ವರ್ಕ್ ಕ್ವಶನ್ಸ್ ಸಾಲ್ವ್ ಮಾಡಿ ಕಳಿಸಿ, ಸೊ ದಟ್ ನಾನು ಅದನ್ನು ರಿವ್ಯೂ ಮಾಡ್ತೀನಿ. ಹಾಗೆ ನಿಮ್ಮ ಕ್ವಶನ್ಸ್ ಏನಾದ್ರು ಡಿಫ್ರೆಂಟ್ ಕ್ವಶನ್ಸ್ ಇದ್ದರೆ ಆ ಕ್ವಶನ್ಸ್ನ ನಾನು ತೊಗೊಂಡು ಸಾಲ್ವ್ ಮಾಡ್ತೀನಿ, ಸೊ ದಟ್ ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮೀ ಆ್ಯಸ್ ವೆಲ್. ಓಕೆ, ಆ್ಯಂಡ್ ಇವತ್ತು ಆಗ್ತಿರೋಂಥ ಕ್ವಶನ್ಸು ಅದರ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಗೈಸ್, ಬಟ್ ಇಟ್ಸ್ ಆಲ್ ದ ಸೇಮ್ ಸಿಮಿಲರ್ ಪ್ಯಾಟ್ರನ್. ಬಟ್ ಏನಂತಂದರೆ ನಿಮ್ಮ ಎಕ್ಸಾಮ್ ಪ್ಯಾಟ್ರನ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ಸೊ ಲೆಟ್ ಅಸ್ ಕಂಟಿನ್ಯೂ ಗೈಸ್. ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಫಿಗರ್ ಅಂತ ಕೊಟ್ಟಿದ್ದಾರೆ. ಈ ಫಿಗರ್ನ ನೋಡಿಕೊಂಡು ನಾವು ದ ವ್ಯಾಲ್ಯೂ ಆಫ್ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ನೋಡಿ, ಫಿಗರ್ ಯಾವ ಥರ ಇದೆ, ಈ ಥರ ಕೊಟ್ಟಿದ್ದಾನೆ. ಒಂದು ಬೇಸ್ ಲೈನ್ ಇದೆ, ಇದಕ್ಕೆ ಪರ್ಪೆಂಡಿಕ್ಯುಲರ್ ಸಹನೂ ಇಲ್ಲ, ಬಟ್ ಟೋಟಲ್ ಆ್ಯಂಗಲ್ ಸಮ್ ಆಫ್ ಬೋತ್ ಏನು ಬರಬೇಕು ಅದು ನಮಗೆ ಗೊತ್ತಿದೆ. ಇದೊಂದು ಹಾಗೂ 3x - y ಇದೊಂದು, ಇವೆರಡು ಸೇರಿದ್ರೆ ನಮಗೆ ಎಷ್ಟು ಬರ್ಬೇಕು ಗೈಸ್? ಅಡ್ಜಸೆಂಟ್ ಆ್ಯಂಗಲ್ಸ್ ಶುಡ್ ಆಲ್ವೇಸ್ ಸಮ್ ಆಫ್ ಬೋತ್ ಅಡ್ಜಸೆಂಟ್ ಆ್ಯಂಗಲ್ಸ್ ಮಾಡಿದ್ರೆ ಇದೊಂದು ಆ್ಯಂಗಲ್ ಹಾಗೂ ಇದೊಂದು ಆ್ಯಂಗಲ್, ರೈಟ್? ಈ ಎರಡು ಆ್ಯಂಗಲ್ಸ್ನ ನಾನು ಆ್ಯಡ್ ಮಾಡಿದ್ರೆ ನಮಗೆ ಸಮ್ ಬಂದ್ಬಿಟ್ಟು ಎಷ್ಟು? 180 ಬರಬೇಕು. ಸೊ ಬಟ್ ಇದು ಗಿವನ್ ಕೊಟ್ಟಿರೋಂಥ ಫಿಗರ್ ನಮಗೆ ಗೊತ್ತು. ವಿ ನೋ ದಟ್ ಸಮ್ ಆಫ್ ಬೋತ್ ಅಡ್ಜಸೆಂಟ್ ಆ್ಯಂಗಲ್ಸ್ ಬಂದ್ಬಿಟ್ಟು ಎಷ್ಟು? ಇಟ್ಸ್ ನಥಿಂಗ್ ಬಟ್ 180 ಡಿಗ್ರಿ. ಈಗ ಇದೆರಡನ್ನ ಸಮ್ ಮಾಡಿ 3x + 3x ಎಷ್ಟಾಗುತ್ತೆ? 6x. ಓಕೆ, ಸಾರಿ, ಇಲ್ಲಿ -y ಬರಬೇಕು. ನೋಡಿ, ಇಲ್ಲಿ -y, 3x -y ಅಲ್ವಾ? ಸೊ ಇಲ್ಲಿ -y ಹಾಕಬೇಕು. ಐ ಡಿಡ್ಂಟ್ ಪುಟ್ ದ -y. ಸಾರಿ, 1 ಮಿನಿಟ್. ಸೊ ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಬರುತ್ತೆ. ಈ 3x ಇಲ್ಲಿ 3x 6x +y -y ಕ್ಯಾನ್ಸಲ್ ಆಗುತ್ತೆ. ಸೊ ಆಗ ನಿಮಗೆ 6x = 180 ಡಿಗ್ರಿ ಅಂತ ಬರುತ್ತೆ. ಈಗ x ಬಂದ್ಬಿಟ್ಟು ಎಷ್ಟು ಬರುತ್ತೆ ಗೈಸ್? 180 ಡಿಗ್ರಿ ಬೈ 6. 6 1 ಜಾ 6 3 ಜಾ 18. ಸೊ ಎಷ್ಟಾಯಿತು? 30 ಡಿಗ್ರೀಸ್ ಬಂದು ನಿಮ್ಮ ಎಕ್ಸಿನ ವ್ಯಾಲ್ಯೂ ಆಗಿರುತ್ತೆ. 30 ಡಿಗ್ರಿ ಎಲ್ಲಿದೆ? ಆನ್ಸರ್ ಬಿ. ಸೊ ಆಪ್ಷನ್ ಬಿ ವಿಲ್ ಯುವರ್ ರೈಟ್ ಆನ್ಸರ್. ಸೊ 60 ಡಿಗ್ರಿ ಯಾವಾಗ ಬರುತ್ತೆ? 90 ಡಿಗ್ರಿ ಯಾವಾಗ ಬರುತ್ತೆ? 120 ಡಿಗ್ರಿ ಯಾವಾಗ ಬರುತ್ತೆ? ಈಗ ಇದೇ ಸೇಮ್ ಫಂಕ್ಷನ್ನ ತೊಗೊಳ್ಳಿ, ಬಟ್ ಜಸ್ಟ್ ನಂಬರ್ಸ್ನ ಚೇಂಜ್ ಮಾಡಿಕೊಡ್ತೀನಿ, ಸಾಲ್ವ್ ಮಾಡಿ. ಓಕೆ, ಈ ಪ್ಲೇಸಲ್ಲಿ ಈ 3x + y ಇರೋ ಪ್ಲೇಸಲ್ಲಿ ಈ ನಂಬರ್ಸ್ನ ಬರ್ಕೊಳ್ಳಿ, 2y + z. ಓಕೆ, ಅದೇ ಥರ ಈ ಪ್ಲೇಸಲ್ಲಿ ಬರ್ಕೊಳ್ಳಿ 4y + 3z. 3z ಅಲ್ಲ, ಸಾರಿ, -z. ಓಕೆ, 4y - z. ಆಗ y ನ ವ್ಯಾಲ್ಯೂ ಏನಿರುತ್ತೆ ಫೈಂಡ್ ಮಾಡಿ. ಓಕೆ, ಫೈಂಡ್ y ವ್ಯಾಲ್ಯೂ. ಓಕೆ, ಇದೇ ಸೇಮ್ ಕ್ವಶನ್ ತೊಗೊಳ್ಳಿ, ಜಸ್ಟ್ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಮಾಡಿ. ಓಕೆ, ಈ ವ್ಯಾಲ್ಯೂನ ಹಾಕ್ಬಿಟ್ಟು ನನಗೆ ಆನ್ಸರ್ ಏನಂತ ಬರುತ್ತೆ ಅಂತ ಹೇಳ್ಬೇಕು ನೀವು. ಓಕೆ, ನೆಕ್ಸ್ಟ್ ಗೈಸ್. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಫಿಗರ್. ನೋಡಿ, ಈ ಫಾಲೋಯಿಂಗ್ ಫಿಗರ್ ಏನಿದೆ, ಒಂದು ಬೇಸ್ ರೆಫರೆನ್ಸ್ ಲೈನ್ ಇದೆ, ಇನ್ನೊಂದು ಈ ಥರ ಕ್ರಾಸ್ ಆಗಿ ಇಂಟರ್ಸೆಕ್ಷನ್ ಪಾಯಿಂಟು ಇದೆ. ಆ ಲೈನ್ನ ಕ್ರಾಸ್ ಮಾಡಿದೆ, ಇಂಟರ್ಸೆಕ್ಷನ್ ಪಾಯಿಂಟ್ನ ನಾವು O ಅಂತ ಅನ್ಕೊಳ್ಳೋಣ. ಓಕೆ, ಫೈಂಡ್ ದ ಸಮ್ ಆಫ್ ದಿ y ಆ್ಯಂಡ್ z ಎಷ್ಟು? ಸಮ್ ಆಫ್ ದಿ y ಆ್ಯಂಡ್ z ಎಷ್ಟು ಅಂತೇಳಿ. ಈಗ ನೀವು ಇದು ನೋಡೋದಾದರೆ ಈ ಪರ್ಟಿಕ್ಯುಲರ್ ಪೋರ್ಷನ್ ಹಾಗೂ ಈ ಪೋರ್ಷನ್ನು ನಾನು ಇಲ್ಲಿ ಹಾಕ್ತೀನಿ. ಬೇಸ್ ಲೈನ್ ಈ ಥರ ಒಂದು ಲೈನ್ ಇದೆ, ರೈಟ್? ಈಗ ಇದು ಓಕೆ,
ನೋಡಿ ಈ ಪೋರ್ಷನ್ನು ಹಾಗೂ ಇಲ್ಲಂತರ ಈ ಪೋರ್ಷನ್ನು ಎರಡು ವರ್ಟಿಕಲಿ ಆಪೋಸಿಟ್ ಆಂಗಲ್ ಇದೆ, ಕರೆಕ್ಟಾ? ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಇದೆ ಅಂತಂದ್ರೆ, ಸಾರಿ, ಲೆಟ್ ಮಿ ಚೇಂಜ್ ದ ಪೆನ್. ಸೊ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಇದೆ ಅಂತಂದ್ರೆ ನಿಮ್ಗೆ ಏನಿರ್ಬೇಕು, ಈ ಎರಡು ಆಂಗಲ್ ಸೇಮ್ ಬರ್ಬೇಕು, ರೈಟ್? ಇಲ್ಲಿ ಎಷ್ಟಿರುತ್ತೆ, ಇಲ್ಲೂ ಅಷ್ಟೇ ಬರಬೇಕು. ಇಲ್ಲಿ ಇವಾಗ ಎಷ್ಟು ಕೊಟ್ಟಿದ್ದಾನೆ, 30 ಡಿಗ್ರಿ. ಇಲ್ಲೂ ಸಹ ನಮಗೆ ಎಷ್ಟು ಬರಬೇಕು, 30 ಡಿಗ್ರಿನೇ ಇರಬೇಕು. ಬಟ್ ಅವ್ರು ಏನು ಕೊಟ್ಟಿದ್ದಾರೆ, y+20 ಅಂತ ಕೊಟ್ಟಿದ್ದಾನೆ. ಅಂದರೆ y+20 ಡಿಗ್ರಿ ಬಂದು 30 ಡಿಗ್ರಿಗೆ ನೀವು ಇಕ್ವೇಟ್ ಮಾಡಿದ್ರೆ y ಬಂದ್ಬಿಟ್ಟು ಎಷ್ಟು ಬರುತ್ತೆ, 30 - 20 ಅಂದರೆ ನಥಿಂಗ್ ಬಟ್ 10. ಅಂದರೆ ಏನು, y ಈಸ್ ನಥಿಂಗ್ ಬಟ್ 10 ಡಿಗ್ರೀಸ್. ಓಕೆ, ಈಗ ವರ್ಟಿಕಲ್ ಆಪೋಸಿಟ್ ಆಂಗಲ್ ಅಲ್ಲಿ y ಬಂದ್ಬಿಟ್ಟು 10 ಡಿಗ್ರೀಸ್ ಅಂತ ಗೊತ್ತಾಯ್ತು. ಓಕೆ ಫೈನ್. ಸೊ y ವ್ಯಾಲ್ಯೂ ಒಂದು ಗೊತ್ತಾಯ್ತು. ಈಗ z ವ್ಯಾಲ್ಯೂ ಗೊತ್ತಾಗಬೇಕಲ್ವಾ? ಸೊ z ವ್ಯಾಲ್ಯೂ ಬರಬೇಕಂದ್ರೆ ಈ ಸಮ್ ಆಫ್ ದಿ ಟೋಟಲ್ ಆಂಗಲ್, ಈ ಬೇಸ್ ಲೈನ್ಗೆ ಬರುವಂತಹ ಈ ಟೋಟಲ್ ಈ ಆಂಗಲ್ ಎಷ್ಟಂದ್ರೆ 90 + z ಅಂತ ಕೊಟ್ಟಿದ್ದಾನೆ. 90 + z ಹಾಗೂ 30 ಮಾಡಿದ್ರೆ ನಿಮ್ಗೆ ಏನು ಬರಬೇಕು, ವಿ ನೋ ದಟ್ 90 + z + 30 ಡಿಗ್ರಿ ಈಸ್ ಈಕ್ವಲ್ಸ್ ಟು ಹೌ ಮಚ್, 180 ಡಿಗ್ರಿ. ಈಗ ಯಾಕೆ ಈ ಆಂಗಲ್ ಹಾಗೂ ಈ ಆಂಗಲ್ ಎರಡೂ ಆಂಗಲ್ ನಾನು ಆ್ಯಡ್ ಮಾಡಿದೆ, ನಂಗೆ ಎಷ್ಟು ಬರಬೇಕು, 180 ಡಿಗ್ರಿ ಬರಬೇಕು, ರೈಟ್? ಅಡ್ಜಸೆಂಟ್ ಆಂಗಲ್ಸ್ ಲೈಯಿಂಗ್ ಆನ್ ದ ಬೇಸ್ ರೆಫರೆನ್ಸ್ ಲೈನ್. ಸೊ ಈಗ ಆ 180 ಡಿಗ್ರಿ ಈಕ್ವೇಟ್ ಮಾಡಿಕೊಂಡು ಝೆಡ್ನ ಅಷ್ಟೇ ನಾನು ಫೈಂಡ್ ಔಟ್ ಮಾಡೋದಾದರೆ 180 ಹಾಗೆ ಇಟ್ಕೊಳ್ಳಿ. z ಈಕ್ವಲ್ಸ್ ಟು 180 ಡಿಗ್ರಿ ಮೈನಸ್ 90 + 30 ಎಷ್ಟು, 120 ಡಿಗ್ರಿ. ಈಗ ಎಷ್ಟು ಬರುತ್ತೆ, ಇದು 60 ಡಿಗ್ರಿ. z ವ್ಯಾಲ್ಯೂ ಎಷ್ಟು ಗೈಸ್, z ವ್ಯಾಲ್ಯೂ ಬಂದು 60 ಡಿಗ್ರಿ, y ವ್ಯಾಲ್ಯೂ ಬಂದು ಎಷ್ಟು ಡಿಗ್ರಿ, 10 ಡಿಗ್ರಿ. ಈಗ ಎರಡೂ ಸಮ್ ಮಾಡಿದೆ, ದ ಸಮ್ ಆಫ್ y + z ಬಂದ್ಬಿಟ್ಟು ಎಷ್ಟು ಅಂತ ಕೇಳಿದೆ. y ಬಂದ್ಬಿಟ್ಟು 10, z ಬಂದ್ಬಿಟ್ಟು 60. ಎರಡು ಸಮ್ ಮಾಡಿದೆ ಎಷ್ಟಾಗುತ್ತೆ, 70 ಡಿಗ್ರಿ ಆಗುತ್ತೆ. ಸೊ 70 ಡಿಗ್ರಿ ವಿಲ್ ಬಿ ಯುವರ್ ಆನ್ಸರ್. ಸೊ ಇದೇ ಕ್ವಶನ್ನ ಇನ್ನೊಂದು ಥರ ಕೊಡ್ತೀನಿ ನಾನು, ಬರ್ಕೊಳ್ಳಿ. ಸೇಮ್ ಕ್ವಶನ್ನು ಬಟ್ ಆಂಗಲ್ ಚೇಂಜ್. ಓಕೆ, ಆಂಗಲ್ ಚೇಂಜ್. ಓಕೆ, ಇದನ್ನ ನೀವು 2x + z ಅಂತ ತಗೊಳ್ಳಿ and this side it is 50 degree. Okay, 50 degree, or you take consider it as 150 degree. Okay, 150 degree ಇದೆ, ಇಲ್ಲಿ x z ಇದೆ. ಓಕೆ, 2x + z. ಸೊ ಗೈಸ್ ಟೇಕ್ ದ ಕ್ವಶನ್ ನೋಡಿ, ಇಲ್ಲಿ 150 ಡಿಗ್ರಿ ಇದೆ, ಇಲ್ಲಿ 2x + z ಇದೆ. ಓಕೆ, ಅಂಡ್ ಇಲ್ಲಿ 30 ಡಿಗ್ರಿ ಇದೆ, ಇಲ್ಲಿ ಬಂದ್ಬಿಟ್ಟು x + 2z ಇದೆ. ಫೈಂಡ್ ಸಮ್ ಆಫ್ x and z ಹಾಗೂ ಸಪರೇಟ್ ಆಗಿ ವ್ಯಾಲ್ಯೂಸ್ ಸಹ ಫೈಂಡ್ ಮಾಡಿ. ಫೈಂಡ್ x and y and then ಫೈಂಡ್ x and y and then ಫೈಂಡ್ ಇದು ಸಮ್ ಆಫ್ ಬೋತ್. ಓಕೆ, ಇವೆರಡು ನೀವು ಫೈಂಡ್ ಮಾಡಬೇಕು. ಓಕೆ, ಈ ಪರ್ಟಿಕ್ಯುಲರ್ ಕ್ವಶನ್ ಹೋಮ್ವರ್ಕ್ ತಗೊಳ್ಳಿ ಗೈಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಫಿಗರ್. ಈ ಥರ ಕೊಟ್ಟಿದ್ದಾರೆ. ಏನು, ಈ ಲೈನ್ ಪ್ಯಾರಲಲ್ ಇದೆ, ಒಂದು ಲೈನ್ ಹೀಗೆ ಎಳೆದಿದ್ದಾರೆ, ಇಲ್ಲೊಂದು ಆ್ಯಂಗಲ್ ಇದೆ ಹಾಗೂ ಇಲ್ಲೊಂದು ಆ್ಯಂಗಲ್ ಇದೆ. ಈ ಎರಡು ಯಾವ ಆ್ಯಂಗಲ್ ಏನಾಗಿರುತ್ತೆ, ದೀಸ್ ಆರ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಕರಿಬೋದು, ಅಥವಾ ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂತಲೂ ಕರಿಬೋದು. ಓಕೆ, ಈ ಆ್ಯಂಗಲ್ಸ್ ಎರಡು ಆ್ಯಂಗಲ್ಸ್ ಏನಿರಬೇಕು, ಸೇಮ್ ಇರಬೇಕು, ರೈಟ್? ಅದು ನಮ್ಮ ಫಂಡಮೆಂಟಲ್ ಹೇಳುತ್ತೆ. ಸೊ ಎರಡು ಸೇಮ್ ಇರಬೇಕಂದ್ರೆ ಇಲ್ಲಿ ಕೊಟ್ಟಿರೋದು ವ್ಯಾಲ್ಯೂ ಎಷ್ಟು, 5x + 10 ಡಿಗ್ರಿ. ಅವ್ರು ಏನಂತಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳ್ತಾರೆ. ಸೊ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡ್ಬೇಕು ಗೈಸ್. ಕ್ವಶನ್ ಇದು ಕೊಟ್ಟಿದ್ದಾನೆ, ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಇದೇನಿದು ಎಲ್ ಲೈನ್, ಇದು ಎಮ್ ಲೈನ್. ಎಲ್ ಅಂಡ್ ಎಮ್ ಎರಡು, ಎಲ್ ಬಿ ಇಸ್ ಪ್ಯಾರಲಲ್ ವಿತ್ ಎಮ್. ಓಕೆ, ಎರಡು ಪ್ಯಾರಲಲ್ ಇದೆ ಲೈನ್ಸು. ಎರಡು ಲೈನ್ಸ್ ಪ್ಯಾರಲಲ್ ಇದ್ದಾಗ ನೀವು ಈ ಆಲ್ಟರ್ನೇಟ್ ಆ್ಯಂಗಲ್ಸ್ನ ನೀವು ಬರ್ಕೋಬೋದು. ಓಕೆ, 3x + 20 ಹೋಲ್ ಡಿಗ್ರಿ. ಈಗ ಎರಡು ಆ್ಯಂಗಲ್ಸ್ ಸೇಮ್ ಬರಬೇಕು, ಅದೇ ನಮ್ಮ ರೂಲ್ ಹೇಳುತ್ತೆ. ಎರಡು ಆ್ಯಂಗಲ್ಸ್ ಈಕ್ವಲ್ ಇರಬೇಕು. ಸೊ ಅಂದೇನು, 3x + 20 ಡಿಗ್ರಿ ಶುಡ್ ಬಿ ಈಕ್ವಲ್ಸ್ ಟು 5x + 10 ಡಿಗ್ರಿ. ಅಂದರೆ ಈಗ 20 - 10 ಡಿಗ್ರಿ ಶುಡ್ ಬಿ ಈಕ್ವಲ್ಸ್ ಟು 5x - 3x. ಏನು ಮಾಡಿದ್ದೀನಿ, 3xನ ಈ ಕಡೆಗೆ ತೊಗೊಂಬಂದಿನಿ, 10ನ ಈ ಕಡೆಗೆ ತೊಗೊಂಬಂದಿನಿ. ಓಕೆ, 10 ಡಿಗ್ರಿ is equals to 2x. x is equals to 5. Right, so answer is 5 degree.
ಸೊ 5 ಡಿಗ್ರಿ ನಿಮ್ಮ ಆನ್ಸರ್ ಆಗುತ್ತೆ ಗೈಸ್. ಇದರಲ್ಲಿ ಏನು ಜಾಸ್ತಿ ನೀವು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಆ ಕ್ಯಾಲ್ಕುಲೇಷನ್ ಈ ಕ್ಯಾಲ್ಕುಲೇಷನ್ ಮಾಡ್ಬೇಕಂತಿಲ್ಲ. ಜಸ್ಟ್ ರೂಲ್ಸ್ ಆಫ್ ದ ಆ್ಯಂಗಲ್ಸ್ ಅಷ್ಟು ಗೊತ್ತಿದ್ರೆ ಸಾಕು, ಯು ಕ್ಯಾನ್ ಸಾಲ್ವ್ ದಿಸ್ ಟೈಪ್ ಆಫ್ ಕ್ವಶನ್ಸ್. ಸೊ ನಾಳೆ ಸರ್ಕಲ್ಸ್ ಮೇಲೆ ಕ್ವಶನ್ ಸಾಲ್ವ್ ಮಾಡೋಣ ಅಂತ. ಸೊ ಆ್ಯಂಡ್ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ಚಾನಲ್. ಆ್ಯಂಡ್ ಈ ವಿಡಿಯೋನ ಮಾಡಿರೋಂತಹ ಕ್ವಶನ್ಸ್ ನಿಮಗೆ ತುಂಬ ಲೈಕ್ ಆಗಿದೆ ಅಂತ ಅನಿಸುತ್ತೆ. ಹಾಗೂ ಈ ಎಕ್ಸಾಮಲ್ಲಿ ಬರೋಂತಹ ಕ್ವಶನ್ಸ್ ಮೋಸ್ಟ್ ಪ್ರಾಬಬಲ್ ಕ್ವಶನ್ಸ್ ಆಗಿರುತ್ತೀವು. ಓಕೆ, ಆ್ಯಂಡ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲ ಲ್ಯಾಂಡ್ ಸಬ್ಸ್ಕ್ರೈಬರ್ ಯುವಕರಿಗೆ ನಾನು ಹೇಳೋದೇನಂತಂದರೆ ಶೇರ್ ಮಾಡಿ ಹಾಗೂ ವಾಚ್ ಮಾಡಿ. ಆ್ಯಂಡ್ ಇನ್ನೂ ಏನಾದರೂ ಕ್ವಶನ್ಸ್ ಇತ್ತಂತಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ವಾ, ಆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಓಕೆ, ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಇನ್ನೂ ಏನಾದರೂ ಹೊಸ ಕ್ವಶನ್ಸ್ ಇದ್ದ ಅಲ್ಲಿ ನಾವು ಸಾಲ್ವ್ ಮಾಡಿ ಹಾಕೋಣ ಅಂತ. ಓಕೆ, ಹಾಗೂ ಟೆಲಿಗ್ರಾಮ್ ಗ್ರೂಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಅಲ್ಲಿ ನೋಡಿಕೊಂಡು ನೀವು ಜಾಯ್ನ್ ಆಗ್ಬೋದು ಗೈಸ್. ಹಾಗೂ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಲೈಕ್ ಬಟನ್ ಮಾತ್ರ ಕ್ಲಿಕ್ ಮಾಡೋದು ಮರಿಬೇಡಿ, ಸೊ ದಟ್ ಅದೇ ನಮಗೆ ಮೋಟಿವೇಶನ್ ಕೊಡುತ್ತೆ ಇನ್ನೂ ಹಲವಾರು ವೀಡಿಯೋಸ್ನ ಮಾಡೋದಕ್ಕೆ ಸಲುವಾಗಿ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡಿ ಗೈಸ್, ಶೇರ್ ಮಾಡೋದಂತ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಆ್ಯಂಡ್ ವಿಶ್ ಯು ಗುಡ್ ಡೇ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್.